ಹ್ಯಾಪಿ ಭಾರತ್, ಹ್ಯಾಪಿ ವರಲ್ ರಿಚ್ ಭಾರತ್, ರಿಚ್ ವರಲ್ ಫ್ರೆಂಡ್ಸ್. ವೆಲ್ಕಮ್ ಟು ಮನಿ ನಂಬರ್. ನಾನು ನಿಮ್ಮ ಪ್ರೀತಿಯ ಚಂದ್ರಶ್ರೀ ಮಾತಾಡ್ತಾ ಇದ್ದೀನಿ. ಫ್ರೆಂಡ್ಸ್, 1ನೇ ತಾರೀಕಿಂದ 8ನೇ ತಾರೀಕುವರೆಗೂ ನಾನು ಈ 2026 ಅಂದರೆ 2026 ನಿಮಗೆ ಹೇಗಿರುತ್ತೆ ಅನ್ನೋದನ್ನು ನಾನು ಡೀಟೇಲಾಗಿ ಹೇಳ್ತಾ ಬಂದಿದ್ದೀನಿ. ಇವತ್ತು ಈ ಕೊನೆಯ ಸಂಖ್ಯೆ 9ನೇ ತಾರೀಕು ಹುಟ್ಟಿದ್ದೀರಾ, 18ನೇ ತಾರೀಕು ನೀವು ಹುಟ್ಟಿದ್ದೀರಾ, 27ನೇ ತಾರೀಕು ನೀವು ಹುಟ್ಟಿದ್ದೀರಾ ಅಂದರೆ ನಿಮ್ಮನ್ನು 9 born ಪೀಪಲ್ ಅಂತ ಕರಿತೀವಿ. 9ನೇ ತಾರೀಕು ಹುಟ್ಟಿದವರು ನೀವೆಲ್ಲರೂ ಅಂತ ಹೇಳ್ತೀವಿ. ಸೊ ನಿಮ್ಗೆ ಹೇಗಿರುತ್ತೆ ಈ 2026 ಅಂತ ತಿಳ್ಕೊಬೇಕು ಅಂತ ಇದೆಯಾ? ಹಾಗಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ದಯವಿಟ್ಟು ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮನಿ ನಂಬರ್. ಫ್ರೆಂಡ್ಸ್, 9 ಇದೆಯಲ್ಲ, ಸೂರ್ಯ, 9 ಅಂದರೆ ಕೇತು, ಕುಜ. ಸೊ ತುಂಬ 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 ಒಳ್ಳೆಯ ಬಾಂಧವ್ಯ ಇರುವ ಒಂದು ಕಾಂಬಿನೇಷನ್. ನ್ಯೂಮರಾಲಜಿಸ್ಟಲ್ಲಿ ಬೆಸ್ಟ್ ಕಾಂಬಿನೇಷನ್ ಇನ್ ನ್ಯೂಮರಾಲಜಿ ಅಂದರೆ 1 and 9 ಅಂತ ಹೇಳ್ತೀವಿ. ತುಂಬ 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 ಅದ್ಭುತವಾಗಿರುತ್ತೆ ಇವರ ಕಾಂಬಿನೇಷನ್. ಸೂರ್ಯನ ಮತ್ತು ಕುಜನ ಒಂದು ಕಾಂಬಿನೇಷನ್ ಇದೆಯಲ್ಲ, ಬ್ಯೂಟಿಫುಲ್. ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್, ಒಳ್ಳೆ ಒಂದು ಸಂಬಂಧ, ತುಂಬ ಪರಸ್ಪರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ, ಬ್ಯೂಟಿಫುಲ್ ಕಾಂಬಿನೇಷನ್ ಇದು. ಅದಕ್ಕೆ 9ನೇ ತಾರೀಕು ನೀವೇನಾದರೂ ಹುಟ್ಟಿದ್ದೀರಾ ಅಂದರೆ ಈ ವರ್ಷ ನಿಮ್ಮದೇ ವಿಜಯಗಳನ್ನ 9 ಅಂದರೆ ವಿಜಯಗಳು ಕೊಡುವ ಸಂಖ್ಯೆ ಇದು. ಸಂಪೂರ್ಣತ್ವಗೆ ಸಿಂಬಲ್ ಏನಪ್ಪ ಅಂದರೆ ಅದು 9. ಸೊ 9ನೇ ತಾರೀಕು ಹುಟ್ಟಿದ್ದೀರಾ ಅಂದರೆ ಡೆಫಿನೆಟ್ ಆಗಿ ನೀವು ಏನು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಥವಾ ಯಾವ ಕಂಪ್ನೀಸಲ್ಲಿ ಇದ್ದೀರಾ, ಎಲ್ಲದರಲ್ಲೂ ಪ್ರಾಫಿಟ್ ಸಾಧನೆ ಮಾಡ್ತೀರಾ, ಸಕ್ಸಸ್ ಆಗ್ತೀರಾ. ಒಳ್ಳೆ ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂದರೆ ಈ ವರ್ಷ ತುಂಬ ಚೆನ್ನಾಗಿರುತ್ತೆ. ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ನೀವು ಎಲ್ಲಾದರೂ ಹೋಗಬೇಕು ಅಂದ್ರೂ ಹೋಗಿ ಪ್ಲ್ಯಾನ್ ಮಾಡ್ಕೊಳ್ಳಿ, ಎಲ್ಲ ಚೆನ್ನಾಗೇ ಇರುತ್ತೆ. ಎಲ್ಲ ಶುಭ ಕಾರ್ಯಗಳು ನೀವು ಈ ವರ್ಷ ನೀವು ಮಾಡ್ಕೋಬೋದು. ಅಷ್ಟು ಅದ್ಭುತವಾಗಿ ಇರುತ್ತೆ. ನೀವು ಮಾಡಿ ತುಂಬ ಚೆನ್ನಾಗೇ ರಿಸಲ್ಟ್ಸ್ ಅನ್ನೋದು ಪಡಿತೀರಾ. ಈ ವರ್ಷ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಹೆಲ್ತು, ವೆಲ್ತು, ದುಡ್ಡು, ಸಂಪತ್ತು, ಅಷ್ಟು ಐಶ್ವರ್ಯಗಳು ನಿಮ್ಮ ಸ್ವಂತ ಆಗುತ್ತೆ ಈ ವರ್ಷ. ಸೊ 1ನೇ ತಾರೀಕಿಂದ 9ನೇ ತಾರೀಕುವರೆಗೂ ಈ 2026 ಯಾರ್ಯಾರಿಗೆ ಹೇಗಿರುತ್ತೆ ಅನ್ನೋದನ್ನು ನಾನು ಕಂಪ್ಲೀಟಾಗಿ ಹೇಳಿದ್ದೀನಿ. ದಯವಿಟ್ಟು ಅದನ್ನು ಫಾಲೋ ಮಾಡಿಕೊಂಡು ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ. ಮುಖ್ಯವಾಗಿ 8ನೇ ತಾರೀಕು ಅವ್ರು ಮಾತ್ರ ಸ್ವಲ್ಪ ನೀವು ಬ್ಲ್ಯಾಕ್ ಡ್ರೆಸ್ಸಸ್ಸು ಅವಾಯ್ಡ್ ಮಾಡಿ, ಮಿಕ್ಕಿದ್ದ ವೈಟು, ಗ್ರೀನು ಈ ರೀತಿ ಹಾಕಿ, ಆರೆಂಜು, ರೆಡ್ಡು ಸಹ ನೀವು ಹಾಕ್ಬೋದು. ಸೂರ್ಯನ ಒಂದು ವರ್ಷ ಆಗಿರೋದ್ರಿಂದ ಆದಷ್ಟು ಎಲ್ಲರಿಗೂ ನಾನು ಹೇಳೋದು ರೆಡ್, ಪಿಂಕು, ಆರೆಂಜು ಈ ರೀತಿ ನೀವು ಯೂಸ್ ಮಾಡಿ.